ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಫೈಸಲ್ ಕ್ಲಾಸಸ್. ಎಲ್ಲರಿಗೂ ನಮ್ಮ ಈ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ತರಗತಿ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ನಂಬರ್ 2 ಆಗಿರ್ತದೆ. ಕ್ಲಾಸ್ ನಂಬರ್ 1ರಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ನೋಡಿದ್ವಿ ಅಂದ್ರೆ, ವಾಟ್ ಈಸ್ ಗ್ರಾಮರ್, ವಾಟ್ ಈಸ್ ವರ್ಡ್, ವಾಟ್ ಈಸ್ ಸೆಂಟೆನ್ಸ್, ವಾಟ್ ಈಸ್ ಲ್ಯಾಂಗ್ವೇಜ್, ಇವೆಲ್ಲ ಕೆಲವು ಒಂದು 5 ಪಾಯಿಂಟ್ಸ್ ಅನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಇದು ಕ್ಲಾಸ್ ನಂಬರ್ 2 ಆಗಿರ್ತದೆ. ಇವತ್ತಿನ ಈ ತರಗತಿನ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನಮ್ಮ ಚಾನೆಲ್ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಈ ತರಗತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ, ನಿಮ್ಮ ನಾಲೆಜ್ ಅನ್ನ ಇನ್ಕ್ರೀಸ್ ಮಾಡಿ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಆರಂಭ ಮಾಡೋಣ. ಟುಡೇ ಕ್ಲಾಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್. ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂದ್ರೆ ಕನ್ನಡದಲ್ಲಿ ವಾಕ್ಯದ ಪ್ರಕಾರಗಳು ಅಂತ ನಾವು ಕರಿತೀವಿ. ವಾಕ್ಯದ ಪ್ರಕಾರಗಳು ಎಷ್ಟು ರೀತಿಯ ವಾಕ್ಯಗಳನ್ನು ನಾವು ನೋಡ್ತೀವಿ ಅಂದ್ರೆ, ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್. ಅಂದ್ರೆ 4 ರೀತಿಯ ನಾವು 4 ಪ್ರಕಾರದ ವಾಕ್ಯಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂಡ್ ಇಂಪರೇಟಿವ್ ಸೆಂಟೆನ್ಸ್ ಅಂಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ದೀಸ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸಸ್. ನಾವು ಇವತ್ತು ಈ 4 ರೀತಿಯ 4 ಪ್ರಕಾರದ ವಾಕ್ಯಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡೋಣ. ಅದರಲ್ಲಿ ದ ಫಸ್ಟ್ ಒನ್ ಈಸ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್. ಅಂದ್ರೆ ಒಂದು ದೃಢವಾದ ಒಂದು ನಿಖರವಾದ ಒಂದು ವಾಕ್ಯವನ್ನ ಹೇಳುವಂತ ಒಂದು ಸಾಮಾನ್ಯ ರೀತಿಯ ವಾಕ್ಯ ಆಗಿರ್ತದೆ. ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಈಸ್ ದಟ್ ಇಟ್ಸ್ ಜಸ್ಟ್ ಎಸ್ ಸ್ಟೇಟ್ಮೆಂಟ್. ಅಂದ್ರೆ ಒಂದು ವಾಕ್ಯವನ್ನ, ಒಂದು ಸ್ಟೇಟ್ಮೆಂಟ್ ಅನ್ನು ಹೊರಡಿಸುವ ಒಂದು ಸಿಂಪಲ್ ಆದಂತ ಒಂದು ವಾಕ್ಯ ಆಗಿರ್ತದೆ. ಇಟ್ಸ್ ಸಿಂಪ್ಲಿ a sentence that tells you something. ಅದು ಒಂದು ಏನೋ ಒಂದು ರೀತಿಯ ಒಂದು ಸಮಥಿಂಗ್, ಅಂದ್ರೆ ಯಾವುದೋ ಒಂದು ರೀತಿಯ ಒಂದು ವಿಷಯವನ್ನ ಇದು ನಮ್ಗೆ ಏನ್ ಮಾಡ್ತತಿ, ತಿಳಿಸಿಕೊಡ್ತತಿ. ಇದು ಅಸರ್ಟಿವ್ ಸೆಂಟೆನ್ಸ್. ಅಥವಾ ಇನ್ನೊಂದು ವಾಕ್ಯದಲ್ಲಿ ನೋಡೋದಾದ್ರೆ, a sentence that express a statement or assertion is known as assertive sentence. ಈ ವಾಕ್ಯ ನಮಗೆ ಏನ್ ಮಾಡ್ತತಿ ಅಂದ್ರ, ಕೆಲವು ನಿಖರವಾದ ಒಂದು ಮಾಹಿತಿಯನ್ನ ಒದಗಿಸ್ತತಿ. ಒಂದು ಸಾಮಾನ್ಯ ರೀತಿಯ ವಾಕ್ಯ ಆಗಿರ್ತತಿ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ನಾವು ಇಲ್ಲಿ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್, ಸಮ್ ಎಕ್ಸಾಂಪಲ್ಸ್ ನಾವು ಇಲ್ಲಿ ನೋಡೋದಾದ್ರೆ, ಅಸರ್ಟಿವ್ ಸೆಂಟೆನ್ಸ್ಗೆ ನಾವು ಉದಾಹರಣೆಗಳನ್ನ ನೋಡೋದಾದ್ರೆ, ದ ಸನ್ ಈಸ್ ಬ್ರೈಟ್ ಟುಡೇ. ಇವತ್ತು ಸೂರ್ಯ ಬ್ರೈಟ್ ಆಗಿದ್ದಾನೆ. ಅಂದ್ರೆ ಬ್ರೈಟ್ ಅಂದ್ರೆ ಏನು, ಹೊಳೆಯುವುದು ಅಂತ ಅರ್ಥವನ್ನ ನೀಡ್ತದೆ. ಐ ಎಂಜಾಯ್ ರೀಡಿಂಗ್ ಬುಕ್ಸ್ ಅಂದ್ರೆ ನನಗೆ ಪುಸ್ತಕಗಳನ್ನ ಓದುವುದಂದ್ರೆ ನನಗೆ ಇಷ್ಟ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಹಕ್ಕಿಗಳು ಅಥವಾ ಪಕ್ಷಿಗಳು ಏನ್ ಮಾಡ್ತಾವ ಅಂದ್ರ ಆಕಾಶದಲ್ಲಿ ಹಾರಾಡುತ್ತವೆ. ಮೈ ಫೇವರೆಟ್ ಕಲರ್ ಈಸ್ ಬ್ಲೂ. ನನಗೆ ನೀಲಿ ಬಣ್ಣ ಅಂದ್ರೆ ಇಷ್ಟ. ಅಂದ್ರೆ ನನ್ನ ಫೇವರೆಟ್ ಕಲರ್ ಬ್ಲೂ ಅಂತ ನಾವೇನ್ ಮಾಡ್ತೀವಿ, ಅಸರ್ಟಿವ್ ಆಗಿ ನಾವೇನ್ ಮಾಡ್ತೀವಿ, ಸಮಥಿಂಗ್ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ನಾವು ನೀಡ್ತೀವಿ. ಅದೇ ರೀತಿಯಾಗಿ ದ 5th ಎಕ್ಸಾಂಪಲ್, ವಿ ಆರ್ ಗೋಯಿಂಗ್ ಟು ದ ಬೀಚ್ ಟುಮಾರೋ. ನಾವು ನಾಳೆಗೆ ಏನ್ ಮಾಡ್ತೀವಿ ಅಂದ್ರೆ ಬೀಚ್ಗೆ ಹೋಗ್ತಾ ಇದೀವಿ ಎಂಬ ಒಂದು ಸ್ಟೇಟ್ಮೆಂಟ್ ಅನ್ನ ನಾವೇನ್ ಪಾಸ್ ಮಾಡ್ತಿಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಅಂದ್ರ ಅಸರ್ಟಿವ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ನಾವಿಲ್ಲಿ ಕರಿತೀವಿ. ಸೆಕೆಂಡ್ ಒನ್, ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಏನು, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಪ್ರಶ್ನಾರ್ಥಕ ವಾಕ್ಯಗಳಂತ ನಾವು ಕರಿತೀವಿ. ಪ್ರಶ್ನಾರ್ಥಕ ವಾಕ್ಯಗಳು. A sentence that expresses a question is known as an interrogative sentence.
ಯಾವ ವಾಕ್ಯ ನಮಗೆ ಪ್ರಶ್ನೆಯನ್ನ ಮಾಡುತ್ತದೆಯೋ ಆ ವಾಕ್ಯಗಳನ್ನ ನಾವೇನು ಕರಿತೀವಿ ಅಂದ್ರೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ದೀಸ್ ಸೆಂಟೆನ್ಸಸ್ ಹ್ಯಾವ್ ಅ ಕ್ವಶನ್ ಮಾರ್ಕ್ ಎಟ್ ದ ಎಂಡ್. ಯಾವಾಗಲೂ ಈ ವಾಕ್ಯದ ಕೊನೆಯಲ್ಲಿ ಏನಾಗಿರ್ತದಂದ್ರ ಯಾವಾಗಲೂ ಈ ರೀತಿಯಾದಂತ ಒಂದು ಕ್ವಶನ್ ಮಾರ್ಕ್ ಅನ್ನ ಬಂದಿರ್ತೈತಿ. ಆ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಅ ಕ್ವಶನ್, ವಾಕ್ಯವು ಪ್ರಶ್ನೆಗಳ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರ ಕೇಳ್ತೀವಲ್ಲ, ಪ್ರಶ್ನೆಗಳ ಮೂಲಕ ಇರುವಂತ ವಾಕ್ಯಗಳನ್ನ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಇಲ್ಲಿ ಕರಿತೀವಿ. ಎಕ್ಸಾಂಪಲ್ಸ್ ಅನ್ನು ನಾವು ನೋಡೋದಾದ್ರೆ, ವೆನ್ ವಿಲ್ ದೇ ಕಮ್, ಅವರು ಯಾವಾಗ ಬರುತ್ತಾರೆ. ಹೂ ಆರ್ ಯು, ನೀನು ಯಾರು. ಈ ರೀತಿ ಪ್ರಶ್ನೆಗಳನ್ನ ಕೇಳುವಂತ ವಾಕ್ಯಗಳನ್ನ ನಾವು ಏನ್ ಕರಿತೀವಿ ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಲ್ಲಿ ವಾಕ್ಯದ ಕೊನೆಯಲ್ಲಿ ಏನ್ ಬರುತ್ತೆ ಅಂತ ಹೇಳಿದೆ, ಇದು ಕ್ವಶನ್ ಮಾರ್ಕ್ ಬರುತ್ತೆ, ನೆನಪಿಟ್ಟುಕೊಳ್ಬೇಕು. ನೆಕ್ಸ್ಟ್ ಒನ್ ಇಂಪರೇಟಿವ್ ಸೆಂಟೆನ್ಸ್. ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಇವುಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಆಜ್ಞಾಧಾರಕ ವಾಕ್ಯಗಳಂತ ನಾವು ಕರಿತೀವಿ. ಆಜ್ಞಾಧಾರಕ ವಾಕ್ಯಗಳು ಅಂದ್ರೆ a sentence that express a command, request, order, instruction, a warning, a threat is known as an imperative sentence. ವಾಕ್ಯಗಳು ಕಮಾಂಡ್ ಅನ್ನ ಅಥವಾ ರಿಕ್ವೆಸ್ಟ್ ಅನ್ನ, ಆರ್ಡರ್ ಅನ್ನ, ಇನ್ಸ್ಟ್ರಕ್ಷನ್ ಅಂದ್ರೆ ಸೂಚನೆಗಳನ್ನ, ನಾವು ಯಾರಿಗಾದ್ರೂ ವಾರ್ನಿಂಗ್ ಮಾಡ್ತೀವಲ್ಲ ವಾರ್ನಿಂಗ್, ಥ್ರೆಟ್ ಅಂದ್ರೆ ಭಯವನ್ನ ಸೂಚಿಸುವಂತ ಕೆಲವು ವಾಕ್ಯಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ನಾವಿಲ್ಲಿ ಕರಿತೀವಿ. ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ ಒಂದೊಂದಾಗಿ ನೋಡೋಣ. ಇಲ್ಲಿ ಕಮಾಂಡ್ಗೆ ಸಂಬಂಧಿಸಿದಂತೆ ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡೋಣ, ಅವಾಗ ನಿಮಗೆ ಪೂರ್ಣವಾಗಿ ಅರ್ಥ ಆಗುತ್ತೆ. ಲಿಸನ್ ಕೇರ್ಫುಲಿ, ಫಿನಿಶ್ ಯುವರ್ ವರ್ಕ್ ನೌ, ಫಾಲೋ ದ ರೂಲ್ಸ್. ನಾವೇನ್ ಮಾಡ್ತೀವಿ, ಕೇರ್ಫುಲ್ ಆಗಿ ಕೇಳಿಸ್ಕೋ. ಫಿನಿಶ್ ಯುವರ್ ವರ್ಕ್ ನೌ, ನೀನು ಈಗಲೇ ನಿನ್ನ ಕೆಲಸವನ್ನ ಮುಗಿಸು. ಫಾಲೋ ದ ರೂಲ್ಸ್, ನೀನು ರೂಲ್ಸ್ ಅನ್ನ ಫಾಲೋ ಮಾಡು. ನಾವೇನು ಕಮಾಂಡ್ ಆಗಿ ಇದನ್ನ ಏನ್ ಮಾಡ್ತೀವಿ, ವಾಕ್ಯಗಳನ್ನ ಹೇಳ್ತೀವಲ್ಲ, ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್. ಈ ರೀತಿಯ ವಾಕ್ಯಗಳನ್ನ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಇಲ್ಲಿ ರಿಕ್ವೆಸ್ಟ್ ಗೆ ಸಂಬಂಧಿಸಿದಂತೆ, ರಿಕ್ವೆಸ್ಟ್ ಅಂದ್ರೆ ಇಲ್ಲಿ ಕೆಲವು ಪದಗಳು ಅಂದ್ರೆ ಪ್ಲೀಸ್ ಎಂಬ ಪದಗಳು ಬಂದು ಅಂದ್ರೆ ಅಲ್ಲಿ ನಿಮಗೆ ರಿಕ್ವೆಸ್ಟ್ ಅಂತ ಅರ್ಥ ಆಗುತ್ತೆ. ಅಂದ್ರೆ ದಯಮಾಡಿ ಅಂತ. ಪ್ಲೀಸ್ ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ. ಕುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್, ಪ್ಲೀಸ್ ಗಿವ್ ಮಿ ಅ ಪೆನ್, ದಯಮಾಡಿ ನನಗೆ ಪೆನ್ ಕೊಡಿ ಎಂಬ ಅರ್ಥವನ್ನ ಇವು ನೀಡುತ್ತೆ. ಪ್ಲೀಸ್ ಎಂಬ ಪದಗಳು ಬಂದಾಗ ಆ ಸೆಂಟೆನ್ಸ್ ಏನಾಗಿರುತ್ತೆ ಅಂದ್ರೆ ರಿಕ್ವೆಸ್ಟ್ ಗೆ ಸಂಬಂಧಿಸಿದ್ದು. ಇವು ಯಾವ ರೀತಿಯ ವಾಕ್ಯಗಳು, ವಾಕ್ಯದ ಪ್ರಕಾರಗಳಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಆಗಿರ್ತವೆ. ಅದೇ ರೀತಿಯಾಗಿ ಆರ್ಡರ್ಗೆ ಸಂಬಂಧಿಸಿದಂತೆ, ಆರ್ಡರ್ ನಾವು ಯಾವ ರೀತಿ ನಾವು ಆರ್ಡರ್ ಮಾಡ್ತೀವಲ್ಲ ಆ ಆರ್ಡರ್ ಮಾಡುವಂತ ವಾಕ್ಯಗಳು ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಬರ್ತವೆ. ರಿಪೋರ್ಟ್ ಟು ದ ಮ್ಯಾನೇಜರ್. ದ ಸೆಕೆಂಡ್ ಒನ್ ಎಕ್ಸಾಂಪಲ್, ಮೇಂಟೈನ್ ಸೈಲೆನ್ಸ್. ಅಂಡ್ ಥರ್ಡ್, ಕುಕ್ ದ ಫುಡ್ ಫಾರ್ ಮೀ, ಅಂದ್ರೆ ನನಗಾಗಿ ನೀನು ಅಡಿಗೆ ತಯಾರಿಸು ಅಥವಾ ಅಡಿಗೆ ಮಾಡು ಎಂಬ ನಾವು ಏನ್ ಮಾಡ್ತೀವಿ, ಆರ್ಡರ್ ಅನ್ನು ಮಾಡ್ತಿಲ್ಲ. ರಿಪೋರ್ಟ್ ದ ಮ್ಯಾನೇಜರ್, ಮ್ಯಾನೇಜರ್ಗೆ ರಿಪೋರ್ಟ್ ಮಾಡು. ಈ ರೀತಿ ವಾಕ್ಯಗಳನ್ನ ನಾವು ಏನ್ ಮಾಡ್ತೀವೋ ಆರ್ಡರ್ಗೆ ಸಂಬಂಧಿಸಿದವೆ. ಈ ಆರ್ಡರ್ಗೆ ಸಂಬಂಧಿಸಿದಂತ ಇವೆಲ್ಲ ವಾಕ್ಯಗಳು ಸೆಂಟೆನ್ಸ್ ಏನಾಗ್ತವೆ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್ಗೆ ಇವು ಹೋಗ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಅಂದ್ರೆ ಸೂಚನೆಗಳನ್ನ ನೀಡುವಂತ ವಾಕ್ಯಗಳು ಯಾವ್ಯಾವ ಅಂದ್ರೆ ಫಸ್ಟ್ ಓಪನ್ ದ ಫೈಲ್. ಸೂಚನೆ ನಾವು ನೀಡ್ತೀವಿ, ನೀನು ಮೊದಲು ಫೈಲ್ ಅನ್ನ ಓಪನ್ ಮಾಡು.
ಪ್ರೆಸ್ ದ ಬಟನ್ ಟು ಸ್ಟಾರ್ಟ್. ಸ್ಟಾರ್ಟ್ ಎಂಬ ಬಟನ್ ಅನ್ನು ನೀವು ಪ್ರೆಸ್ ಮಾಡು ಅಂದ್ರೆ ಒತ್ತು ಎಂಬ ಅರ್ಥವನ್ನ ನೀಡುವಂತ ಇದು ಇನ್ಸ್ಟ್ರಕ್ಷನ್ ಅಂದ್ರೆ ನೀನು ಸೂಚನೆ ನೀಡ್ತಿ. ಅದೇ ರೀತಿಯಾಗಿ ಇನ್ಸರ್ಟ್ ದ ಕೀ. ಇನ್ಸರ್ಟ್ ದ ಕೀ ಎಂಬ ವಾಕ್ಯ ಏನಾಗ್ತದೆ ಇಲ್ಲಿ ಇನ್ಸ್ಟ್ರಕ್ಷನ್ ನೀಡುವಂತ ವಾಕ್ಯ. ಇದು ಇಂಪರೇಟಿವ್ ಸೆಂಟೆನ್ಸ್ಗೆ ಹೋಗುತ್ತೆ. ಅದೇ ರೀತಿಯಾಗಿ ವಾರ್ನಿಂಗ್ ನೀಡುವಂತ ವಾಕ್ಯಗಳು ವಾಚ್ ಔಟ್, ದೇರ್ ಇಸ್ ಅ ಕಾರ್ ಕಮಿಂಗ್. ಎಚ್ಚರಿಕೆ ಇರಲಿ, ದೇರ್ ಇಸ್ ಅ ಕಾರ್ ಕಮಿಂಗ್, ಅಲ್ಲಿ ಒಂದು ಕಾರು ಬರುತ್ತಿದೆ. ಬಿವೇರ್ ಆಫ್ ದ ಡಾಗ್, ವಾರ್ನಿಂಗ್ ನೀಡ್ತೀವಿ ನಾವು. ಗೇಟ್ ಮುಂದೆ ನಾಯಿ ಇದೆ, ಎಚ್ಚರಿಕೆ, ನಾಯಿ ಇದೆ ಎಚ್ಚರಿಕೆ ಎಂಬ ಬೋರ್ಡ್ ಅನ್ನ ನಾವು ಏನಾಗ್ತೀವಿ ವಾರ್ನಿಂಗ್ ಆಗಿ ಹೇಳ್ತೀವಲ್ಲ, ಅದು ಅವು ಏನಾಗ್ತಾವ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್ಗೆ ಹೋಗ್ತವೆ. ಡೋಂಟ್ ಟಚ್ ದ ವೈರ್ಸ್ ಅಂದ್ರೆ ವಿದ್ಯುತ್ ತಂತಿಗಳನ್ನು ನೀನು ಏನ್ ಮಾಡ್ಬೇಡ, ಮುಟ್ಟಬೇಡ, ಟಚ್ ಮಾಡಬೇಡ ಅಂತ ನಾವೇನ್ ಮಾಡ್ತೀವಿ ವಾರ್ನಿಂಗ್ ಏನ್ ನೋಡ್ತೀವಲ್ಲ ಆ ವಾರ್ನಿಂಗ್ ಒಳಗೆ ಬರುವಂತ ಸೆಂಟೆನ್ಸ್ಗಳು ಎಲ್ಲಿ ಹೋಗ್ತವೆ, ಇಂಪರೇಟಿವ್ ಸೆಂಟೆನ್ಸ್ಗೆ ಹೋಗ್ತವೆ. ದ ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸ್ exclamatory sentence. A sentence that expresses a strong reaction, emotion, feeling is known as an exclamatory sentence. ಅಂದ್ರೆ exclamatory ಅಂದ್ರೆ ಭಾವಸೂಚಕ ವಾಕ್ಯಗಳು. ಭಾವಸೂಚಕ ವಾಕ್ಯಗಳು ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಆ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸ್ ಅಂದ್ರೆ ಯಾವ ವಾಕ್ಯಗಳು ದೃಢವಾಗಿ ಸ್ಟ್ರಾಂಗ್ ಪ್ರಬಲವಾಗಿ ರಿಯಾಕ್ಷನ್ಸ್ ಅನ್ನ ನೀಡ್ತವೆ ಅಥವಾ ಎಮೋಷನ್ ಮತ್ತೆ ಫೀಲಿಂಗ್ಸ್ ಭಾವನೆಗಳನ್ನ ನಮಗೆ ಯಾವ ನೀಡ್ತಾವಲ್ಲ, ಪ್ರತಿಕ್ರಿಯೆಯನ್ನ ನೀಡ್ತಾವಲ್ಲ, ಅವು ನಾವೇನ್ ಕರಿತೀವಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ನಾವು ಕರಿತೀವಿ. ಎಕ್ಸಾಂಪಲ್ಸ್ ಅನ್ನು ನಾವು ನೋಡೋದಾದ್ರೆ ವಾಟ್ ಅ ಬ್ಯೂಟಿಫುಲ್ ಡೇ, ಜಾಯ್ ಖುಷಿಯಾಗಿ ನಾವು ಹೇಳ್ತೀವಲ್ಲ ವಾಟ್ ಅ ಬ್ಯೂಟಿಫುಲ್ ಡೇ ಅಂತ, ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಓ ನೋ ಐ ಮಿಸ್ಡ್ ದ ಬಸ್, ಇಲ್ಲೇನಾಯ್ತು ನಮ್ಮ ಭಾವನೆಗಳನ್ನ ನಾವು ಏನ್ ಮಾಡ್ತೀವಿ ಹೊರಡ್ತೀವಿ. ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್. ಓ ನೋ ಬಸ್ ಮಿಸ್ ಆದಾಗ ನಾವೇನ್ ಮಾಡ್ತೀವಿ ಓ ನೋ ಐ ಮಿಸ್ಡ್ ದ ಬಸ್ ಅಂತ ನಾವಿಲ್ಲಿ ಕರಿತೀವಿ. ವಾವ್ ದ್ಯಾಟ್ಸ್ ಅನ್ ಅಮೇಜಿಂಗ್ ಅಚೀವ್ಮೆಂಟ್. ಯಾರಾದ್ರೂ ಒಬ್ಬರ ಸಾಧನೆಯನ್ನ ನಾವು ನೋಡಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡ್ತೀವಿ ವಾವ್ ಅಂತ ನಾವ್ ಏನ್ ಮಾಡ್ತೀವಿ ಇಲ್ಲಿ ಬಳಕೆಯನ್ನ ಮಾಡ್ತೀವಿ. ಇವೆಲ್ಲ ಏನ್ ಆಗ್ತಾವ ಅಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗೆ ಎಕ್ಸಾಂಪಲ್ಸ್ ಆಗ್ತವೆ. ದ ನೆಕ್ಸ್ಟ್ ಐ ಕಾಂಟ್ ಬಿಲೀವ್ ದಿಸ್ ಅಂದ್ರೆ ನಂಬಕ್ಕೆ ಆಗದೇ ಇರುವಂತದ್ದು ನಾವ್ ಏನಾದ್ರೂ ಹೇಳಿದಾದ್ರೆ ಐ ಕಾಂಟ್ ಬಿಲೀವ್ ದಿಸ್ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತೆ. ಅದೇ ರೀತಿಗೆ ಹೆಲ್ಪ್ ದೇರ್ಸ್ ಅ ಸ್ಪೈಡರ್ ಅಂದ್ರೆ ಭಯವನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಮಾಡ್ತೀವಲ್ಲ ಅಲ್ಲಿ ಸ್ಪೈಡರ್ ಇದೆ ಅಂತ ನಾವೇನ್ ಹೇಳ್ತೀವಲ್ಲ ಹೆಲ್ಪ್ ಅಂತ ಇಲ್ಲಿ ಭಾವಸೂಚಕ ಚಿಹ್ನೆ ಏನಾಗ್ತೀವಲ್ಲ ಅದಕ್ಕೆ ನಾವೇನ್ ಕರಿತೀವಿ ಇದಕ್ಕ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಇಲ್ಲಿ ನಾವು ಕರಿತೀವಿ. ದಿಸ್ ಸೆಂಟೆನ್ಸ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನಪಿಟ್ಕೊಂಡು ಹೋಗ್ಬೇಕು, ನೆನಪಿಟ್ಕೊಳ್ಳಿ. ದಿಸ್ ಸೆಂಟೆನ್ಸಸ್ ಹ್ಯಾವ್ ಆನ್ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಎಟ್ ದ ಎಂಡ್. ಯಾವಾಗಲೂ ವಾಕ್ಯದ ಕೊನೆಯಲ್ಲಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ಭಾವಸೂಚಕ ಈ ಚಿಹ್ನೆಯನ್ನು ನಾವು ಬಳಸ್ತೀವಲ್ಲ ಈ ಚಿಹ್ನೆಯನ್ನ ನೋಡಿ ನೀವು ಮಾಡ್ಕೋಬೇಕು, ಗುರುತಿಸ್ಬೇಕು ಇದು ಯಾವ ಸೆಂಟೆನ್ಸ್ ಅಂತ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ. ಇಲ್ಲಿ ನೋಡ್ರಿ ಎಲ್ಲಾ ವಾಕ್ಯದ ಕೊನೆಯಲ್ಲಿ ಏನ್ ಬಂದಾವ ಅಂದ್ರ ಎಲ್ಲಾ ವಾಕ್ಯದ ಕೊನೆಯಲ್ಲಿ ಇಲ್ಲಿ ಎಕ್ಸ್ಕ್ಲಾಮೇಷನ್ ಚಿಹ್ನೆಗಳು ಮಾರ್ಕನ್ನ ನಾವು ಇಲ್ಲಿ ನೋಡ್ತಾ ಇದೀವಿ ನೋಡಿ. ನಾವು ಲಾಸ್ಟ್ ಟೈಪ್ ಕ್ವಶನ್ಸ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ ವಾಕ್ಯದ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬಂದ್ರೆ ಯಾವ ಸೆಂಟೆನ್ಸ್ ಅಂತ ಕರಿತಿದ್ವಿ. ವಾಕ್ಯದ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬಂದ್ರೆ ಇದು
ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಅದೇ ರೀತಿ ವಾಕ್ಯದ ಕೊನೆಯಲ್ಲಿ ಇದು ಎಕ್ಸ್ಕ್ಲಮೇಷನ್ ಮಾರ್ಕ್ ಬಂದ್ರೆ ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇವು ಆಗುತ್ತೆ. ಇದಿಷ್ಟು ದ ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ನಾವು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ನಿಮಗೆ ಇಷ್ಟು ವರ್ಕ್ ಅನ್ನು ಕೊಡ್ತೀನಿ, ಅದನ್ನ ವರ್ಕ್ ಅನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಹೋಮ್ವರ್ಕ್ ಏನಂದ್ರೆ ನಿಮ್ಗೆ ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್. ಇಲ್ಲಿ ನಿಮಗೆ 3 ವಾಕ್ಯಗಳನ್ನ ನಾವು ನೀಡ್ತೀನಿ. ಈ 3 ವಾಕ್ಯಗಳು ಯಾವ ಟೈಪ್ ಸೆಂಟೆನ್ಸ್ ಆಗುತ್ತೆ ಅಂತ ನೀವು ಕಮೆಂಟ್ ಮೂಲಕ ಇಲ್ಲಿ ತಿಳಿಸಿ. ಫಸ್ಟ್ ಒನ್, ವೇರ್ ಆರ್ ಯು ಗೋಯಿಂಗ್? ಸೆಕೆಂಡ್ ಒನ್, ರೀಡ್ ದ ಲೆಸನ್. ಥರ್ಡ್ ಒನ್, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಈ 3 ವಾಕ್ಯಗಳನ್ನ ನೀವು ಏನ್ ಮಾಡಿ ಅಭ್ಯಾಸವನ್ನ ಮಾಡಿ ವಾಕ್ಯಗಳನ್ನ ಕಮೆಂಟ್ ಮೂಲಕ ಇದು ಯಾವ ಟೈಪ್ ಸೆಂಟೆನ್ಸ್ ಆಗುತ್ತೆ ಅಂತ ತಿಳಿಸಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಮುಂದಿನ ಹಂತದ ಗ್ರಾಮರ್ ಟಾಪಿಕ್ ಅನ್ನ ಅಧ್ಯಯನ ಮಾಡೋಣ. ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಬಾಯ್, ನಮಸ್ಕಾರ ಎಲ್ಲರಿಗೂ.